ಇಲ್ಲಿ ತೋರಿಸಿ ಸ್ಮೆಲ್. ನೈಟೆಲ್ಲ ಯೋಚನೆ ಮಾಡಿ ಮಾಡಿ ನಿದ್ದೆ ಇಲ್ದಂಗೆ ಬೆಳಗ್ಗೆ ಎದ್ದು ನನ್ನ ಮಗು ಮುಖ ನೋಡ್ತಿದ್ದಂಗೆ ಅನಿಸಿದ್ದೊಂದೆ, ವೆಯ್ಟ್ ಮಾಡೋದ್ರಿಂದ ಏನೂ ಚೇಂಜ್ ಆಗಲ್ಲ, ಸ್ಟಾರ್ಟ್ ಮಾಡೋದ್ರಿಂದ ಆಗುತ್ತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಲೈಫ್ ಬಿಟ್ವೀನ್ ಕಟ್ಸ್. ನಾನು ಕಟ್ವಾನಲ್ಲಿ ಹೇಳ್ದಂಗೆ ತುಂಬ ವರ್ಷಗಳಿಂದನೇ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದು ಯಾಕೋ ತುಂಬ ರೀಸನ್ಸಿಂದ ಡಿಲೇ ಆಗ್ತಾನೆ ಬಂತು. ಆದ್ರೆ ಈಗ ಸ್ವಲ್ಪ ರೀಸೆಂಟ್ ಡೇಸ್ ಇಂದ ರಾತ್ರಿ ಆದ್ರೆ ಇನ್ಸ್ಟಾಗ್ರಾಮ್ ಹಿಡ್ಕೊಂಡು ಕೂರೋದು ಒಂದು ಹ್ಯಾಬಿಟೇ ಆಗೋಯ್ತು. ದಿನ ಈ ಕಂಟೆಂಟ್ ಕ್ರಿಯೇಟರ್ ಸ್ಟೋರಿ ನೋಡಿ, ಅವ್ರ ಜರ್ನಿ ನೋಡಿ, ಅವ್ರ ಸ್ಟ್ರಗಲ್ಸ್ ನೋಡಿ, ಮತ್ತೆ ಅವ್ರ ಲೈಫ್ ಸ್ಟೈಲ್ ನೋಡಿ ತುಂಬಾ ಇನ್ಸ್ಪೈರ್ ಆಗ್ತಾನೆ ಇತ್ತು ಗುರು. ಜೊತೆಗೆ ತಲೆಯಲ್ಲಿ ಸ್ವಲ್ಪ ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ರೆ ಮೋಸ್ಟ್ಲಿ ನನಗೂ ಈ ತರ ಚಾನ್ಸಸ್ ಇರ್ತಿತ್ತು ಏನೋ ಅಂತ ಯಾವಾಗ್ಲೂ ನನಗ್ ನಾನೇ ಅನ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ. ಬಟ್ ಯಾವಾಗ ಮಗುವಾಗಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗಕ್ಕೆ ಶುರುವಾಯ್ತು, ನನ್ನಲ್ಲಿ ಭಯ ಅನ್ನೋದು ಸ್ಟಾರ್ಟ್ ಆಯ್ತು. IT ಜಾಬ್ ನನ್ಗೆ ಸದ್ಯಕ್ಕೆ ಎಲ್ಲಾನು ಕೊಟ್ಟಿದೆ, ಬಟ್ ಇನ್ನೂ ಎಷ್ಟು ದಿನ. ಸೊ ಏನಾದ್ರೂ ಸೈಡಲ್ಲಿ ಪ್ಯಾಸಿವ್ ಇನ್ಕಮ್ ಬರೋ ತರ ಮಾಡಬೇಕು ಅಂತ ಏನನ್ನ ಯೋಚನೆ ಮಾಡಿದೆ ಗುರು. ಬಟ್ ಎಲ್ಲದಕ್ಕೂ ನನ್ನ ಪ್ರೆಸೆನ್ಸ್ ಬೇಕಿತ್ತು. ಎಲ್ಲಿ ಕೆಲಸ ಮತ್ತೆ ಅದು ಎರಡು ಮ್ಯಾನೇಜ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ಸಡನ್ ಆಗಿ ಒಂದ್ ಸ್ವಲ್ಪ ದಿನದಿಂದ, ಅದು ಈ ಜನವರಿ 2026 ಇಂದ ಇನ್ಸ್ಟಾಲಿ ತುಂಬಾ ರೀಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್ ಅಂತ ಲಿಟ್ರಲಿ ದಿನ ಬರೋದ್ ಗುರು. ದಿನ ತುಂಬಾ ಕ್ರಿಯೇಟರ್ಸ್ ಲೈಫ್ ಸ್ಟೈಲ್ ನೋಡಿ ನೋಡಿ ನನ್ಗಂತೂ ಹೆಂಗ್ ಅನ್ಸ್ಬಿಟ್ಟಿತ್ತು ಅಂದ್ರೆ, ಅಲ್ಲ ಗುರು, ನಾವಿಷ್ಟು ವರ್ಷ ಕಷ್ಟಪಟ್ಟು ಓದಿ ನಾಯಿ ತರ ಬೀದಿ ಅಲ್ದಿ ಕೆಲ್ಸ ಹುಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಇಷ್ಟು ಸ್ಟ್ರೆಸ್ ತಗೊಂಡ್ರು ಕೈ ತುಂಬಾ ಸಂಬಳ ತಗೊಳಕ್ ಇಷ್ಟು ಒದ್ದಾಡ್ತಿದ್ರೆ, ಈ ಕಂಟೆಂಟ್ ಕ್ರಿಯೇಟರ್ಸ್ ಲೈಫ್ ಸ್ಟೈಲ್ ನೋಡಿದಾಗೆಲ್ಲ ಹೌದಲ್ವಾ, ನಾವು ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಲಕ್ಕು ಸ್ವಲ್ಪ ಸಾಥ್ ಕೊಟ್ರೆ ಒಂದ್ಸ ಟಾರ್ಗೆಟ್ ಏನಾದ್ರು ಹಿಟ್ ಆಯ್ತು ಅಂದ್ರೆ ನೋ ಟರ್ನಿಂಗ್ ಬ್ಯಾಕ್ ಅಲ್ವಾ ಗುರು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ ತಲೆಯಲ್ಲಿ ಏನ್ ಓಡಕ್ ಶುರು ಆಯ್ತು ಅಂದ್ರೆ, ಅಲ್ಲ IT ಜಾಬ್ ಮಾಡ್ಕೊಂಡು ಸದ್ಯಕ್ ಬೇರೆ ಏನೋ ಪ್ಯಾಸಿವ್ ಅಂತ ಮಾಡಕ್ ಆಗಲ್ಲ, ಓಕೆ, ಬಟ್ IT ಜಾಬ್ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದಲ್ವಾ. ಅದು ನಾನು ಎಷ್ಟೋ ವರ್ಷದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ಯಾವಾಗ ಈ ಥಾಟ್ ಬರಕ್ ಶುರು ಆಯ್ತೋ ಸ್ವಲ್ಪ ಎಕ್ಸೈಟಿಂಗ್ ಅನ್ಸಕ್ ಶುರು ಆಯ್ತು. ನಮ್ಮಂತ ಕೆಲವು ಟೆಕ್ಕೀಸ್ ಯಾವ ತರ ಅಂದ್ರೆ, ಸ್ಟಾರ್ಟ್ ಮಾಡಕ್ ಸ್ವಲ್ಪ ಟೈಮ್ ತಗೊಂತೀವಿ, ಅಲ್ಲ ಜಾಸ್ತಿನೇ ತಗೊಂತಿರ್ಬಿಡಿ, ಬಟ್ ಒನ್ಸ್ ಮಾಡ್ಬೇಕು ಅಂತ ಡಿಸೈಡ್ ಆದ್ರೆ ರಿಸರ್ಚ್ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಹಾಗೆ ನಾನ್ ರಿಸರ್ಚ್ ಮಾಡಕ್ ಶುರು ಮಾಡಿದ್ ಫಸ್ಟ್ ಏನಂದ್ರೆ, ದುಡ್ಡು ಹೆಂಗ್ ಗುರು ಮಾಡೋದು ಯೂಟ್ಯೂಬ್ ಅಲ್ಲಿ ಅನ್ನೋದನ್ನ ಹುಡುಕಕ್ ಸ್ಟಾರ್ಟ್ ಮಾಡಿದೆ. ಈ ರಿಸರ್ಚ್ ಮಾಡ್ತಾ ಮಾಡ್ತಾ ಆಕ್ಚುಯಲ್ ಆಗಿ ಗೊತ್ತಾಯ್ತು ಹೇಗ್ ರೆವೆನ್ಯೂ ಜನರೇಟ್ ಆಗ್ತಿದೆ, ಕ್ರೈಟೀರಿಯಾ ಏನು, ಆಮೇಲೆ ಇನ್ಸ್ಟಾಗ್ರಾಮ್ ಇಂದ ಡೈರೆಕ್ಟ್ ರೆವೆನ್ಯೂ ಏನು ಬರಲ್ಲ, ಇವೆಲ್ಲ ತಿಳ್ಕೊತಾ ಬಂದೆ. ಒನ್ಸ್ ಎಲ್ಲ ಒಂದು ರೇಂಜ್ ತಿಳ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆದ್ರೆ ಕನ್ಫ್ಯೂಷನ್ ಏನಂದ್ರೆ, ಸರಿ ಸ್ಟಾರ್ಟ್ ಏನೋ ಮಾಡೋಣ ಅಂತ ಫಿಕ್ಸ್ ಆದೆ, ಬಟ್ ಏನ್ ಗುರು ಕ್ರಿಯೇಟ್ ಮಾಡೋದು, ಹೆಂಗ್ ಸ್ಟಾರ್ಟ್ ಮಾಡೋದು. ನಾನೇನ್ ಸೆಲೆಬ್ರಿಟಿ ಅಲ್ಲ, ನಾನೇನ್ ರಿಚ್ ಕಿಡ್ಡು ಅಲ್ಲ, ಫಿಲಮ್ ಮೇಕರ್ ಆಗಿ ಒಂದ್ ಫಿಲಮ್ ಕಂಪ್ಲೀಟ್ ಮಾಡಿಲ್ಲ, ನಾನೊಬ್ಬ ಜಸ್ಟ್ ಮಿಡಲ್ ಕ್ಲಾಸ್ ಹುಡುಗ ಫಿಲ್ಡ್ ವಿತ್ ಮೋರ್ ಡ್ರೀಮ್ಸ್. ಈ ಕನ್ಫ್ಯೂಷನ್ ಇನ್ ಕ್ಲಾರಿಟಿ ಬರಕ್ಕೆ ಸ್ವಲ್ಪ ದಿನ ಆಯ್ತು ಗುರು. ಸುಮ್ನೆ ಏನನ್ನೋ ಸ್ಟಾರ್ಟ್ ಮಾಡೋದಲ್ಲ, ಸ್ಟಾರ್ಟ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ಆಗಿ ಇರ್ಬೇಕು. ಸುಮ್ನೆ ಸ್ವಲ್ಪ ವಿಡಿಯೋಸ್ ಮಾಡಿ ಬಿಡಬಾರ್ದು, ಲಾಂಗ್ ಟರ್ಮ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಮಾಡ್ತಾ ಫೈನಲ್ ಆಗಿ ಒಂದ್ ಡಿಸಿಷನ್ ಬಂದೆ. ನನ್ನ ಲೈಫ್ ನ ನಾನು ಯಾಕೆ ಡಾಕ್ಯುಮೆಂಟ್ ಮಾಡಬಾರ್ದು, ರಿಯಲ್ ಕೂಡ ಇರುತ್ತೆ, ಯೂನಿಕ್ ಇರುತ್ತೆ. ವ್ಯೂವರ್ಸ್ ನನ್ನ ಕ್ಯಾರೆಕ್ಟರ್ ಇಷ್ಟಪಟ್ಟು ರಿಲೇಟ್ ಆದ್ರೆ ಜರ್ನಿಲಿ ತುಂಬಾ ಜನ ಟ್ರಾವೆಲ್ ಮಾಡಬಹುದು ಅನ್ನೋ ಹೋಪ್ಸ್ ಅಲ್ಲಿ ಡಿಸೈಡ್ ಆದೆ. ಇದೇನ್ ನನ್ನ ನೀಚ. ಇದೆಲ್ಲ ಆಯ್ತು, ಏನ್ ಗೇರ್ಸ್ ಯೂಸ್ ಮಾಡಬೇಕು ಈ ಜರ್ನಿಲಿ ಅಂತ ರಿಸರ್ಚ್ ಸ್ಟಾರ್ಟ್ ಮಾಡ್ದೆ. ಒಂದ್ ಮಟ್ಟಕ್ಕೆ ನೋಡಾದ್ಮೇಲೆ ಬಜೆಟ್ ಎಲ್ಲ ಕಂಪೇರ್ ಮಾಡಿ ಫೈನಲಿ ಶಾರ್ಟ್ ಲಿಸ್ಟ್ ಮಾಡಿದೆ. ಶಾರ್ಟ್ ಲಿಸ್ಟ್ ಎಲ್ಲ ಏನೋ ಮಾಡ್ದೆ, ಬಟ್ ತಗೊಳಕ್ ಧೈರ್ಯ ಬರ್ತಿಲ್ಲ. ಅಲ್ಲ ಸುಮ್ನೆ ತಗೊಂಡ್ಬಿಟ್ಟು ಈ ಬಿಸಿ ಲೈಫ್ ಅಲ್ಲಿ ಏನು ಸ್ಟಾರ್ಟ್ ಮಾಡದೆ ಹೋಗ್ಬಿಟ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ವ ಗುರು ಅಂತ ಅಂದ್ಬಿಟ್ಟು ಇನ್ ಸ್ವಲ್ಪ ದಿನ ಸುಮ್ನೆ ಆಗ್ಬಿಟ್ಟು. ಬಟ್ ಸಡನ್ ಆಗಿ ಒಂದ್ ನೈಟ್ ತುಂಬಾ ಲೋ ಫೀಲ್ ಆಗಿ ಯಾಕೋ ಯೋಚನೆ ಮಾಡಿ ಮಾಡಿ ನೈಟ್ ಅಲ್ಲಿ ನಿದ್ದೆ ಮಾಡ್ದೇನೆ ಬೆಳಿಗ್ಗೆ ಎದ್ದಿದ ತಕ್ಷಣ ಅದು ನನ್ ಮಗು ಮುಖ ನೋಡಿದ್ಮೇಲೆ ಫಿಕ್ಸ್ ಆದೆ, ವೇಟ್ ಮಾಡೋದನ್ನ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ. ಕಾರ್ನ ವಾಶ್ ಮಾಡಿಸಿ ನನ್ನ ಹೆಂಡತಿ ಮಗುನ ಇಬ್ಬರನ್ನ ಕರ್ಕೊಂಡು ಶಾಪ್ ಕಡೆ ಹೊರಟು. ಯೂಟ್ಯೂಬ್ ಅಲ್ಲಿ G2 ಪ್ರಾಡಕ್ಟ್ಸ್ ಅಂತ ಒಂದು ಶಾಪ್ ನೋಡಿದ್ದೆ. ಅವ್ರ ಹತ್ರ ಮಾತಾಡಿ ಲೊಕೇಶನ್ ಕೂಡ ಕಳ್ಸ್ಕೊಂಡಿದ್ದೆ, ಬಟ್ ಅದನ್ನ ನೀಟಾಗಿ ನೋಡಿರ್ಲಿಲ್ಲ. ಯಾವಾಗ ಗೊರಗುಂಟೆ ಪಾಳ್ಯ ಟ್ರಾಫಿಕ್ ಅಲ್ಲಿ ಕಾರ್ ಒಳಗ್ ಕೂತ್ಕೊಂಡು ಮ್ಯಾಪ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಯ್ತು ಅದು ಅವೆನ್ಯೂ ರೋಡ್ ಅಂತ. ಅಲ್ಲಿಗೆ ನಾನು ಕಾರಲ್ಲಿ ಏನಾದ್ರು ಹೋದ್ರೆ ಇವತ್ ನನ್ ಕ್ಯಾಮ್ರಾ ತಗೊಂಡಂಗೆ ಅನ್ಕೊಂಡು
ಮತ್ತೆ ಮನೆಗೆ ವಾಪಸ್ ಬಂದು ಕಾರ್ನ ಮಗುನ ಎರಡನ್ನು ಬಿಟ್ಟು ಬೈಕಲ್ಲಿ ಹೊರಟ್ವಿ. ತ್ರಿವೇಣಿ ರೋಡ್ಗೆ ಬರ್ತಿದ್ದಂಗೆ ಲೋಕಿ ಕಬಾಬಲ್ ಕಬಾಬ್ ತಿಂದೆ ಹೋಗಕ್ಕಾಗತ್ತಾ? ಈ ನಮ್ಮ ಮತ್ತಿಕೆರೆ ಯಶವಂತಪುರ ಸುತ್ತಮುತ್ತಲ ಏರಿಯಾದವ್ರಿಗೆಲ್ಲ ಈ ಲೋಕಿ ಕಬಾಬ್ ಒಂಥರ ವರ್ಲ್ಡ್ ಫೇಮಸ್. ಇಲ್ಲೊಂದು ಕಬಾಬ್ ತಿನ್ಕೊಂಡು ಶಾಪ್ ಕಡೆ ಹೊರಟ್ವಿ. ಫೈನಲಿ ಟ್ರಾಫಿಕ್ ಎಲ್ಲ ದಾಟಿ G2 ಪ್ರಾಡಕ್ಟ್ಸ್ ಅನ್ನ ರೀಚ್ ಆದ್ರೆ ಮೆಟ್ಲು ಹತ್ತುತ್ತಿದ್ರೆ ಎಕ್ಸೈಟ್ಮೆಂಟ್ ಕಿನ್ನ ಯೋಚನೆನೆ ಜಾಸ್ತಿ ಇತ್ತು. ಇಲ್ಲಿ ರಿಯಲಿ ಪುಲ್ ದಿಸ್ ಆಫ್ ಆರ್ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ತಿದ್ದೀನ, ಕಂಟೆಂಟ್ ಕ್ರಿಯೇಟ್ ಮಾಡ್ತೀನ, ಇಲ್ಲ ಎಕ್ಸೈಟ್ಮೆಂಟ್ ಏನಾದ್ರು ಖರ್ಚು ಮಾಡ್ತಿದ್ದೀನ ಅನ್ಕೊಂಡು ಒಳಗ್ ಬರ್ತಿದ್ದಂಗೆ ಬಾಸ್ ಫೋಟೋ ನೋಡ್ದೆ. ನೋಡಿದ ತಕ್ಷಣ ಒಂದ್ ಏನೋ ಗುಡ್ ವೈಬ್ ಫೀಲ್ ಆಯ್ತು ಗುರು. Lock M2 ಮೈಕ್ ಅಡಾಪ್ಟರ್ ಇದನ್ನು ಹಾಕ್ಬಿಟ್ಟಿರಾ? ಇದು ಈ ಕಡೆ ಇಕ್ಕಿದೀವಿ. ಮೈಕ್ ಅಡಾಪ್ಟರು ಮೆಟಲ್ ಕೇಸ್ ಬ್ಯಾಗ್ ಲಾರ್ಜ್ ಸೈಜ್ ತೀನ್ ಅದೆಲ್ಲ ಬಂದು ಏನೇನ್ ಬೇಕೋ ಸ್ಟಾರ್ಟ್ ಮಾಡಕ್ಕೆ ಅದಕ್ಕಿಂತ ಜಾಸ್ತಿನೇ ತಗೊಂಡೆ ಅನ್ಕೊಳ್ಳಿ. ಕ್ಲಿಯರ್ ನಾಗೆ ಬೈಕ್ ಮೌಂಟ್ चार्जर बैटरी 15,000 बाइक अडाप्टर बाइक वो बाइक माउंट चार्जर वो हेल्मेट माउंट ಬೇಡ ಸರ್ ಹೆಲ್ಮೆಟ್ ಬಿಡು. ಡೆಕ್ ಮೌಂಟ್ ಎಷ್ಟಾಯ್ತು ಹೇಳಿ. ಪರ್ಸನಲಿ ನಾನು ಹೇಗೆ ಅಂದ್ರೆ ಏನಾದ್ರೂ ಮಾಡ್ಬೇಕು ಅಂದ್ರೆ ನನ್ನ ಕೈಯಲ್ಲಿ ಬೆಸ್ಟ್ ಏನ್ ಮಾಡಕ್ಕಾಗತ್ತೆ ಅದನ್ನ ಟ್ರೈ ಮಾಡಬೇಕು ಅನ್ನೋ ಆಟಿಟ್ಯೂಡ್. ಬಟ್ ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡಕ್ಕಾಯ್ತು ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಮೈ ಜಾಬ್, ಮೈ IT ಜಾಬ್. ನಾನು ಯಾವಾಗ್ಲೂ ನನ್ನ ಕೆಲ್ಸಕ್ಕಂತೂ ಗ್ರೇಟ್ಫುಲ್ ಆಗಿರ್ತೀನಿ. ಕ್ಯಾಮೆರಾ ಕೈನಲ್ಲಿ ತಗೊಳ್ಳಿನಾ ತೋರಿಸಿ ಈ ಕಡೆ. ಇಲ್ಲಿ ತೋರಿಸಿ ಸ್ಮೆಲ್ ಮಾಡ್ಬಿಡಿ ಓಕೆ. ಕೊನೆಗೆ ಎಲ್ಲ ಪ್ಯಾಕ್ ಮಾಡಿಸಿ ತಗೊಂಡು ಕೆಳಗ್ ಬರ್ತಾ ಅನ್ಕೊಂಡಿದ್ ಒಂದೇ, ಇಲ್ಲಿ ನಾನು ಬರೀ ಗೇರ್ಸ್ ತಗೊಂಡ್ಬರ್ತಿಲ್ಲ, ಕಮಿಟ್ಮೆಂಟ್ ತಗೊಂಡ್ಬರ್ತಿದ್ದೀನಿ. ಕಮಿಟ್ಮೆಂಟ್ ಅಂದ್ರೆ ಕ್ಯಾಮ್ರಾ ಅಲ್ಲ, ಆ ಡಿಸಿಷನ್. ಬಟ್ ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕ್ಯಾಮ್ರಾ ಇಂದಾನೆ ಏನೋ ಮ್ಯಾಜಿಕ್ ಆಗಲ್ಲ ಗುರು. ಆ ಮ್ಯಾಜಿಕ್ ಆಗ್ಬೇಕು ಅಂದ್ರೆ ಆ ಕ್ಯಾಮ್ರಾ ಹಿಂದೆ ಇರೋವನ್ನ ಮಾಡ್ಬೇಕು. ಸೊ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಮ್ಯಾಂಡೇಟ್ರಿ ಇರ್ಲೇಬೇಕು ಅನ್ನೋದೇನಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ ವಾಟ್ ಯು ಹ್ಯಾವ್. ಸೊ ಎಲ್ಲಾ ತಗೊಂಡು ಮನೆಗ್ ಬಂದ್ಮೇಲೂ ಸ್ವಲ್ಪ ಯೋಚನೆ ಇತ್ತು, ಒಳ್ಳೆ ಕ್ರಿಯೇಟರ್ ಆಗ್ತೀನ, ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಬೇರೆ ತಗೊಂಡಿದೀನಿ ಅಂತ. ಬಟ್ ಸಮಾಧಾನನೂ ಜಾಸ್ತಿನೇ ಆಯ್ತು. ಯಾಕಂದ್ರೆ ಎಸ್, ಡ್ರೀಮ್ಸ್ ಆರ್ ಎಕ್ಸ್ಪೆನ್ಸಿವ್, ಬಟ್ ರಿಗ್ರೆಟ್ ಇಸ್ ಈವನ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಇದು ನನ್ನ ಜರ್ನಿ. ಮಿಡಲ್ ಕ್ಲಾಸ್ ಬೈ ಲೈಫ್, ಇಂಜಿನಿಯರ್ ಬೈ ಪ್ರೊಫೆಷನ್, ಫಿಲ್ಮ್ ಮೇಕರ್ ಬೈ ಡ್ರೀಮ್, ಕಂಟೆಂಟ್ ಕ್ರಿಯೇಟರ್ ಬೈ ಡಿಸಿಷನ್. ಅಂಡ್ ಇದು ಬರೀ ಕಟ್ 2 ಅಷ್ಟೇ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಕನೆಕ್ಟ್ ಆಗಿ. ಆಫೀಸ್ ಟೈಮ್ ಕಟ್ ಆಗುತ್ತೆ, ಫ್ಯಾಮಿಲಿ ಟೈಮ್ ಕಟ್ ಆಗುತ್ತೆ, ಡ್ರೀಮ್ ಟೈಮ್ ಸ್ವಲ್ಪ ಸ್ವಲ್ಪ ಕಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಈ ಲೈಫ್ ಬಿಟ್ವೀನ್ ಕಟ್ಸ್ ನಲ್ಲಿ ಒಂದು ಪಾರ್ಟ್ ಆಗಿ. ಕೊನೆಯದಾಗಿ ಯಾವಾಗ್ಲೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲೈಫ್ ಅನ್ನೋದು ಒಂದೇ ಒಂದು ದೊಡ್ಡ ಸೀನ್ ಅಲ್ಲ ಗುರು. ತುಂಬಾ ಕಟ್ ಸೇರಿದ್ರೇನೆ ಒಂದು ಸ್ಟೋರಿ, ಆ ಸ್ಟೋರಿನೇ ಜೀವನ. ಇವತ್ತಿನ ಕಟ್ ಸರಿ ಇಲ್ದೇ ಇರ್ಬೋದು, ಆದ್ರೆ ಮುಂದಿನ ಕಟ್ ಸರಿ ಇರುತ್ತೆ ಅಂತ ಹೋಪ್ಸ್ ಇಟ್ಕೊಂಡು ಆಸೆ ಮತ್ತು ಕನ್ಸು ಎರಡನ್ನೂ ಬಿಡ್ದೇನೆ ಮುಂದೆ ಸಾಕ್ತಾ ಇರೋಣ. ಕಟ್ 3 ಅಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಕೊನೆಯದಾಗಿ ಜೈ ಕನ್ನಡ.